ಫೈನ್. ಇದೀಗ ನಾನು ಕೃಷ್ಣರಾಜ್ ಸರ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ, ಆರ್ಥಿಕ ತಜ್ಞರು. ಸ್ವಾಗತ ಕೃಷ್ಣರಾಜ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ಹ್ಮ್. ಥ್ಯಾಂಕ್ ಯು. ಓಕೆ, ನನ್ನ ಸರ್ ಈಗ ಒಂದು ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈ ವ್ಯಾಪಾರದ ಮಾರ್ಗಗಳನ್ನು ಕಳೆದುಕೊಂಡಂಥ ದೇಶಗಳೆಲ್ಲವೂ ಕೂಡ ಈ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ವ್ಯಾಲ್ಯೂ ಕಳ್ಕೊಂಡ್ವು, ಮರ್ಯಾದೆ ಕಳ್ಕೊಂಡ್ವು ಅಂತ ಹೇಳಿ. ಅದು ಸುಯೇಸ್ ಕೆನಾಲ್ ವಿಚಾರದಲ್ಲಿ ಬ್ರಿಟನ್ನ ಆ ಥರ ಕಳ್ಕೊಂಡಿರಬಹುದು, ಪೋರ್ಚುಗಲ್ ಕಳ್ಕೊಂಡಿದೆ, ನೆದರ್ಲ್ಯಾಂಡ್ನ ಅಂತ್ಯ ಆಯಿತು ಒಂದು ಕಡೆಗೆ, ಬ್ರಿಟನ್ನ ಒಂದು ದೊಡ್ಡ ಮಟ್ಟದಲ್ಲಿ ಅಂತ್ಯ ಆಗಿದೆ. ಈಗ ಇದು ಅಮೆರಿಕದ ಸರದಿನ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ಅಮೆರಿಕ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಇರಾನ್ನ ಅಕ್ಕಪಕ್ಕದ ದೇಶಗಳಿಂದ, ತನ್ನ ಮಿಲಿಟರಿ ನೆಲೆಗಳಿಂದ ಇರಾನ್ ಮೇಲೆ ದಾಳಿ ಮಾಡ್ತಿರೋದು. ಅದರ ಡಾಲರ್ ವಿಚಾರದಲ್ಲಿ ಅದರ ವ್ಯಾಲ್ಯೂ ದಿನೇ ದಿನೇ ಜಾಸ್ತಿ ಮಾಡ್ಕೊಳ್ತಾನೆ ಇದೆ. ಬಟ್ ಒಂದು 39 ಟ್ರಿಲಿಯನ್ ಡಾಲರ್ಗಳಷ್ಟು ಸಾಲ ಮಾಡಿಕೊಂಡಿದೆ, ಹೆಚ್ಚು ಕಡಿಮೆ $1 ಟ್ರಿಲಿಯನ್ ಬಡ್ಡಿಯನ್ನಾಗಿ ಕಟ್ತಾ ಇದೆ ಸರ್. ಇದು ಅಮೆರಿಕದ ಒಂದು ಹೊಸ ರೀತಿ, ಅಮೆರಿಕದ ಪ್ರಾಬ್ಲಮ್ಗೆ ಇದು ಕಾರಣವಾಗುತ್ತಾ, ಅಥವಾ ಜಸ್ಟ್ ಬಿಕಾಸ್ ಅಂದರೆ ಡಾಲರ್ನ ಕಾರಣದಿಂದಾಗಿಯೇ ಅಮೆರಿಕ ಏನು ಕಳ್ಕೊಳ್ದೇ ಇರೋ ರೀತಿಯಲ್ಲಿ ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗುತ್ತಾ ಅಂತ? ಈಗಾಗಲೇ 34ನೇ ದಿನಕ್ಕೆ USA ಇಸ್ರೇಲ್ ಇರಾನ್ ವಾರ್ ತಲುಪಿದೆ. ಇದು ಅಂತ್ಯ ಆಗುವಂತಹದ್ದು ಇನ್ನು ಕಾಣ್ತಾ ಇಲ್ಲ, ಯಾಕಂದ್ರೆ ವಾರ್ ಎಲ್ಲ ಇಂಟೆನ್ಸಿಫೈ ಆಗ್ತಾ ಇದೆ. ಇರಾನ್ ಮೇಲೆ ಸಾಕಷ್ಟು ಕಲೆಕ್ಟಿವ್ ದಾಳಿ ನಡೀತಾ ಇದೆ ಇಸ್ರೇಲ್ ಮತ್ತೆ USA ಇಂದ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ, ಯೂನಿವರ್ಸಿಟಿ ಮೇಲೆಲ್ಲ ಬಾಂಬ್ ಆಗ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಮತ್ತೆ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗಳು ಹಾಳಾಗ್ತಿರುವಂತದ್ದು. ಮತ್ತೆ ಇರಾನ್ ಕೂಡ ಇಸ್ರೇಲ್ನ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮತ್ತೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೆ ಅಮೆರಿಕದ ಒಂದು ಟೆಕ್ನಾಲಜಿ ಇಂಡಸ್ಟ್ರಿ ಏನಿದೆ ಒಂದು ಅವುಗಳ ಮೇಲೆ ಅಟ್ಯಾಕ್ ಮಾಡ್ತಿರೋದನ್ನ ಗಮನಿಸಬಹುದು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆಫ್ಟರ್ ಎನರ್ಜಿ ದೇ ಆರ್ ಅಟ್ಯಾಕಿಂಗ್ ದಿ ಇನ್ಫ್ರಾಸ್ಟ್ರಕ್ಚರ್. ಎಲ್ಲ ರೀತಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕಮ್ಯುನಿಕೇಶನ್ಸ್ ಇರ್ಬೋದು, ಎಲ್ಲವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಯುದ್ಧದ ಕಾರ್ಮೋಡ ಇನ್ನೂ ಹೆಚ್ಚಾಗ್ಲಿಕ್ಕೆ ಅಥವಾ ಎಕನಾಮಿಕ್ ಫಾಲ್ಔಟ್ ಇನ್ನೂ ಹೆಚ್ಚಾಗ್ಲಿಕ್ಕೆ, ಆರ್ಥಿಕ ಹಿಂಜರಿತ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಆರ್ಥಿಕ ಹಿಂಜರಿತದಿಂದ ಮೊದಲನೇ ಪರಿಣಾಮ ಏನಾಗ್ತಿದೆ ಅಂತಂದ್ರೆ, ಆಯಿಲ್ ಪ್ರೈಸಸ್ ಆಲ್ಮೋಸ್ಟ್ ಎಲ್ಲಾ ರಾಷ್ಟ್ರಗಳಲ್ಲೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ಆಫ್ರಿಕಾದಲ್ಲಂತೂ ಪಾಪ ಜಾಸ್ತಿ ಆಗಿ ಅಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಬ್ರಿಟನ್ ಅಲ್ಲೂ ಕೂಡ ಪೆಟ್ರೋಲ್, ಡೀಸೆಲ್ ಪ್ರೈಸಸ್, ಗ್ಯಾಸ್ ಪ್ರೈಸಸ್ ಎಲ್ಲ ಹೆಚ್ಚಾಗಿದೆ. ಅಮೆರಿಕದಲ್ಲೂ ಕೂಡ ಹೆಚ್ಚಾಗಿದೆ, ಇಂಡಿಯಾದಲ್ಲಿ ಕೂಡ ಹೆಚ್ಚಾಗಿದೆ. ಸೊ ಈಗ ಅಮೆರಿಕದ ಒಂದು ಪ್ಲಾನ್ ಏನಿತ್ತು ಅದು ಸರಿಯಾಗಿ ಸಿದ್ಧ ಆಗ್ತಾ ಇಲ್ಲ. ಏನು 2 ವಾರದಲ್ಲಿ ಅವರು ಯುದ್ಧವನ್ನ ಗೆಲ್ಬಹುದು ಅಂತ ಊಹೆ ಮಾಡಿದ್ರು, ಅದು ವಿಯೆಟ್ನಾಂ ರೀತಿ ಆಗ್ತಾ ಇದೆ. ಮತ್ತೆ ಇರಾನ್ ವೆರಿ ಸೊಫಿಸ್ಟಿಕೇಟೆಡ್ ಕಂಟ್ರಿ, ಮತ್ತೆ ಡಿಟರ್ಮಿನೇಷನ್ ಬಂದಾಗ ಅದು ಹೈಲಿ ಡಿಟರ್ಮೈನ್ಡ್ ಕಂಟ್ರಿ. ಈಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಒಂದು, ಸ್ಟ್ರೇಟ್ ಆಫ್ ಹೊರ್ಮುಜ್ ನಲ್ಲಿ ಆಲ್ಮೋಸ್ಟ್ 1/3 ಆಫ್ ದಿ ಆಯಿಲ್ ಸಪ್ಲೈ ಆಗ್ತಿತ್ತು, ಅದು ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ಕೆಲವು ಫ್ರೆಂಡ್ಲಿ ಕಂಟ್ರಿ ಮಾತ್ರ ಅಲೋ ಮಾಡಿದ್ದಾರೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಈ ರೆಡ್ ಸಿ ನಲ್ಲಿ ಕಮೆನ್ಸ್ ಆಗಿದೆ. ಈಗ ರೆಡ್ ಸಿ ನಲ್ಲಿ ಹೌತೀಸ್ ಅಂತ ಏನು ಬಂಡುಕೋರ್ ಇದ್ದಾರೆ, ಅವರು ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಈಗ ಸೌದಿ ಅರೇಬಿಯಾ ಮತ್ತೆ ಇನ್ನಿತರ ಕಂಟ್ರೀಸ್ ಗಳಿಂದ ಬರ್ತಿದ್ದಂತ ಆಯಿಲ್ ಕೂಡ ಏನಾಗಿದೆ, ಬಂದಾಗಿದೆ. ಸೊ ಹೀಗಾಗಿ ಅಮೆರಿಕದವ್ರು ಒಂದ್ ಪ್ಲಾನ್ ಮಾಡಿದ್ರೆ, ಅದು ಗಲ್ಫ್, ನಾನ್ ಮೊದ್ಲೇ ಹೇಳಿದೆ, ಇನ್ನೊಂದು ಅದು ಗಲ್ಫ್ ಕಂಟ್ರೀಸ್ ನಲ್ಲಿ ಏನಾಗುತ್ತೆ, ಅಮೆರಿಕವನ್ನ ವಿರೋಧಿಸುವಂತ ಶಕ್ತಿಗಳು ಇದೆ. ಸರ್ಕಾರಗಳು ಅಮೆರಿಕವನ್ನ ರೆಸ್ಪೆಕ್ಟ್ ಮಾಡಬಹುದು, ಬಟ್ ಅಲ್ಲಿರುವಂತಹ ಮತ್ತೆ ಅಲ್ಲಿರುವಂತಹ ಗುಂಪುಗಳು ಏನಿದೆ ಅಮೆರಿಕದ ವಿರುದ್ಧ ಇದೆ. ಈವನ್ ಪಾಕಿಸ್ತಾನದಲ್ಲೂ ಕೂಡ ಅಮೆರಿಕಕ್ಕೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಜನ ಸಪೋರ್ಟ್ ಮಾಡ್ತಾ ಇಲ್ಲ, ಆ ರೀತಿ ಇದೆ. ಸೊ ಹೀಗಾಗಿ ಅಮೆರಿಕದ ಒಂದು ಆರ್ಥಿಕ ಪರಿಸ್ಥಿತಿನೂ ಕೂಡ ಮುಂದೆ ಹಾಳಾಗುವಂತದ್ದು ಆಗ್ತಾ ಇದೆ. ಅಮೆರಿಕ ಹೇಳ್ಬೋದು, ನಾವು ಯಾವುದೇ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗಿಲ್ಲ, ನಮ್ಮಲ್ಲಿ ಆಯಿಲ್ ರಿಸರ್ವ್ಸ್ ಇದೆ ಅಂತ ಹೇಳ್ಬೋದು. ಬಟ್ ಆದ್ರೆ ಅಮೆರಿಕ ಕೆನಾಟ್ ಪ್ರೊಡ್ಯೂಸ್ ಎವ್ರಿಥಿಂಗ್ ದೇ ವಾಂಟ್. ಈಗ ಫುಡ್ ಪ್ರೈಸಸ್ ಎಲ್ಲ ಹೆಚ್ಚಾಗ್ತಾ ಇದೆ, ಮತ್ತೆ ಫರ್ಟಿಲೈಸರ್ಸ್ ಪ್ರೈಸಸ್ ಎಲ್ಲ ಹೆಚ್ಚಾಗ್ತಾ ಇದೆ, ಮತ್ತೆ ಇನ್ಪುಟ್ ಕಾಸ್ಟ್, ಯಾವುದೇ ಕಂಟ್ರೀಸ್ ಇನ್ಪುಟ್ ಕಾಸ್ಟ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಎವ್ರಿಥಿಂಗ್ ಈಸ್ ಲಿಂಕ್ ಟು. ಸೊ ಹೀಗಾಗಿ ಅಮೆರಿಕದ ಒಂದು ಏನು ಎಜಿಮೋನಿ ಡಾಲರ್ ಮೇಲೆ ಇದೆ, ಅದು ಕ್ರಮೇಣ ಏನಾಗ್ಬೋದು, ಜನರಿಗೆ ಇನ್ನೂ ಹೆಚ್ಚು ತೊಂದರೆ ಆಗ್ತಾ ಹೋದಂತೆ ಅಮೆರಿಕದ ಒಂದು ಕರೆನ್ಸಿಗೆ ಜಾಸ್ತಿ ಡಿಮ್ಯಾಂಡ್ ಇಲ್ಲದೆ ಹೋಗ್ಬೋದು, ಕುಸಿಬಹುದು ಅದನ್ನು ಕೂಡ. ಯಾಕಂದ್ರೆ ಆರ್ಥಿಕತೆನೆ ಕುಸಿದಿದ್ದಾಗ ಕರೆನ್ಸಿ ಸ್ಟ್ರಾಂಗ್ ಸ್ಟ್ರಾಂಗ್ ಆಗೋದಿಲ್ಲ. ಇನ್ಫ್ಲೇಷನ್ ಆಲ್ರೆಡಿ 7.7% ಇದೆ ಪ್ರಪಂಚದಲ್ಲಿ, IS 2022 ಇಂದ.